ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. KCT ರಿಸಲ್ಟ್ ಬಂದಿದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಟ್ಸ್ ಟು ಎವ್ರಿ ಒನ್. ಬಟ್ ಆನೆಸ್ಟ್ಲಿ ರಿಸಲ್ಟ್ ಬಂದಮೇಲೆ ತುಂಬ ಸ್ಟೂಡೆಂಟ್ಸ್ಗೆ ಒಂದು ಡೌಟ್ ಇರುತ್ತೆ, ಬ್ರೋ ರಿಸಲ್ಟ್ ಬಂದಿದೆ, ಈಗ ನೆಕ್ಸ್ಟ್ ಏನು? ನಾನು ಲಾಸ್ಟ್ ಫ್ಯೂ ಡೇಸಿಂದ ಇನ್ಸ್ಟಾಗ್ರಾಮಲ್ಲಿ ನೂರಾರು ಸ್ಟೂಡೆಂಟ್ಸ್ ಜೊತೆ ಚಾಟ್ ಮಾಡಿದ್ದೀನಿ. ನಿಮ್ಗೇನಾದ್ರು ಡೌಟ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ನ ಮಾಡ್ಬೋದು. ನಾನು ಇನ್ಸ್ಟಾಗ್ರಾಮ್ ನನ್ನ ಬಯೋದಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ. ಮತ್ತು ಏನಾದ್ರು ನಿಮ್ಮ KCT ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಟೆಕ್ಸ್ಟ್ನ ಮಾಡ್ಬೋದು. ನಾನು ಆದಷ್ಟು ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಕೇಳಿರೋ ಕ್ವಶನ್ ಅಂತಂದರೆ ಕೌನ್ಸ್ಲಿಂಗ್ ಹೆಂಗೆ ನಡೆಯುತ್ತೆ, ಯಾವ ಕಾಲೇಜ್ ಸಿಗ್ಬೋದು, ಆಪ್ಷನ್ ಎಂಟ್ರಿ ಅಂದರೆ ಏನು, ಮಾಕ್ ಅಲಾಟ್ಮೆಂಟ್ ಅಂದರೆ ಏನು. ಸೊ ಈ ವಿಡಿಯೋಲಿ ರಿಸಲ್ಟಿಂದ ಹಿಡಿದು ಕಾಲೇಜ್ ಅಡ್ಮಿಷನ್ವರೆಗೂ ಕಂಪ್ಲೀಟ್ ಪ್ರೋಸೆಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ವಾಚ್. ಫಸ್ಟ್ ಥಿಂಗ್, ನಿಮ್ಮ ರ್ಯಾಂಕ್ ಕಾರ್ಡ್ನ ಡೌನ್ಲೋಡ್ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಫಸ್ಟ್ ಅದನ್ನು ಮಾಡಿ. KEA ವೆಬ್ಸೈಟ್ಗೆ ಹೋಗಿ ಲಾಗಿನ್ ಮಾಡಿ ರ್ಯಾಂಕ್ ಕಾರ್ಡ್ PDF ಡೌನ್ಲೋಡ್ ಮಾಡಿ. ನಿಮ್ಮ ರಿಜಿಸ್ಟರ್ಡ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಡೌನ್ಲೋಡ್ ಮಾಡಿ. ನಿಮ್ಮ ಫೋನಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಿ ಮತ್ತು 2-3 ಪ್ರಿಂಟ್ಔಟ್ಸ್ನ ತೊಗೊಂಡಿಟ್ಕೊಳ್ಳಿ. ಯಾಕಂದರೆ ಕೌನ್ಸ್ಲಿಂಗ್ ಪ್ರೋಸೆಸ್ಸಲ್ಲಿ ತುಂಬ ಸರಿ ಕೇಳ್ತಾರೆ ಅದನ್ನು. ಡೋಂಟ್ ಪ್ಯಾನಿಕ್ ಸೀಯಿಂಗ್ ಯುವರ್ ರ್ಯಾಂಕ್. ಈಗ ಇಂಪಾರ್ಟೆಂಟ್ ಪಾಯಿಂಟ್, ತುಂಬ ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಬ್ರೋ ನನಗೆ 18K ರ್ಯಾಂಕ್ ಬಂದಿದೆ, ಬ್ರೋ ನನಗೆ 30K ರ್ಯಾಂಕ್ ಬಂದಿದೆ, ಏನು ಮಾಡೋದು, ನನಗೆ ಕಾಲೇಜ್ ಸಿಗುತ್ತಾ ಸಿಗಲ್ವಾ, ನನ್ನ ಲೈಫ್ ಓವರಾ, ಈ ಥರ ಎಲ್ಲ ಮೆಸೇಜ್ ಮಾಡ್ತಿದ್ದಾರೆ. ದ ಆನ್ಸರ್ ಈಸ್ ಸಿಂಪಲ್, ನೋ. ರ್ಯಾಂಕ್ ನೋಡಿ ಪ್ಯಾನಿಕ್ ಆಗಬೇಡಿ. ಯಾಕಂದರೆ ಸೀಟ್ ಡಿಸೈಡ್ ಆಗೋದು ರ್ಯಾಂಕಿಂದ ಮಾತ್ರ ಅಲ್ಲ, ಕ್ಯಾಟಗರಿ ಇಂಪಾರ್ಟೆಂಟ್ ಆಗುತ್ತೆ, ಬ್ರ್ಯಾಂಚ್ ಇಂಪಾರ್ಟೆಂಟ್ ಆಗುತ್ತೆ, ಕಾಲೇಜ್ ಪ್ರಿಫರೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ವಾಟ್ ಕೌನ್ಸ್ಲಿಂಗ್ ಆ್ಯಕ್ಚುಲಿ ಈಸ್. ಕೌನ್ಸ್ಲಿಂಗ್ ಅಂದರೆ ಏನು? ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇಮ್ಯಾಜಿನ್ ಕರ್ನಾಟಕದಲ್ಲಿ 1,00,000 ಸ್ಟೂಡೆಂಟ್ಸ್ ಇದ್ದಾರೆ, ಇಂಜಿನಿಯರಿಂಗ್ ಸೀಟ್ಸ್ 1000 ಇದ್ದಾವೆ ಅಷ್ಟೇ. ಈಗ ಯಾರಿಗೆ ಯಾವ ಸೀಟ್ ಸಿಗಬೇಕು, ಯಾವ ಕಾಲೇಜಲ್ಲಿ ಸಿಗಬೇಕು, ಯಾವ ಬ್ರ್ಯಾಂಚಲ್ಲಿ ಎಷ್ಟು ಸ್ಟೂಡೆಂಟ್ಸಿಗೆ ಸಿಗಬೇಕು ಅನ್ನೋ ಪ್ರೋಸೆಸ್ಸೇ ಕೌನ್ಸ್ಲಿಂಗ್. ಕೌನ್ಸ್ಲಿಂಗ್ ಸ್ಟೇಜಲ್ಲಿ ಜನರಲಿ ಈ ಸ್ಟೆಪ್ಸ್ ಇರುತ್ತೆ: ಡಾಕ್ಯುಮೆಂಟ್ ವೆರಿಫಿಕೇಷನು, ಆಪ್ಷನ್ ಎಂಟ್ರಿ, ಮಾಕ್ ಅಲಾಟ್ಮೆಂಟು, ಆಪ್ಷನ್ ಮಾಡಿಫಿಕೇಷನ್ನು, ರೌಂಡ್ 1, ರೌಂಡ್ 2, ಎಕ್ಸ್ಟೆಂಡೆಡ್ ರೌಂಡು, ಅಡ್ಮಿಷನ್ಸು. ಇವೆಲ್ಲ ಸ್ಟೇಜಸ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇದನ್ನ ಇಗ್ನೋರ್ ಮಾಡ್ತಾರೆ. ಅಯ್ಯೋ ಡಾಕ್ಯುಮೆಂಟ್ಸ್ ತಾನೇ ಬಿಡು, ಆಮೇಲೆ ನೋಡ್ಕೊಳ್ಳೋಣ, ಆಮೇಲೆ ತೊಗೊಳ್ಳೋಣ, ಆಮೇಲೆ ಪ್ರಿಂಟ್ಔಟ್ ತೊಗೊಳ್ಳೋಣ, ಇನ್ನೂ ಬೇಜಾನ್ ಟೈಮ್ ಐತೆ, ಹಂಗೆಲ್ಲ ಅಂತ ಅನ್ಕೋತಾರೆ. ಅಂದರೆ ಡಾಕ್ಯುಮೆಂಟ್ಸ್ ರೆಡಿ ಇಲ್ಲ ಅಂದರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಜನರಲಿ ನಿಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಾಂದರೆ ಒಂದು ನೋಟ್ನ ಮಾಡ್ಕೊಳ್ಳಿ. KCT ರ್ಯಾಂಕ್ ಕಾರ್ಡು, KCT ಅಡ್ಮಿಟ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡು, ಸ್ಟಡಿ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ಇಫ್ ಅಪ್ಲಿಕೇಬಲ್, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಇಫ್ ಅಪ್ಲಿಕೇಬಲ್. ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಪ್ರೇಟ್ ಫೈಲಲ್ಲಿ ಇಟ್ಕೊಳ್ಳಿ, ಜೊತೆಗೆ ಫೋಟೋ ಕಾಪೀಸ್ನ ರೆಡಿ ಮಾಡ್ಕೊಳ್ಳಿ. ಕಾಲೇಜ್ ರಿಸರ್ಚ್ನ ಸ್ಟಾರ್ಟ್ ಮಾಡಿ. ಇದು ತುಂಬ ಇಂಪಾರ್ಟೆಂಟು. ರಿಸಲ್ಟ್ ಬಂದಿದ ತಕ್ಷಣ ರ್ಯಾಂಡಮ್ ವೀಡಿಯೋಸ್ ನೋಡಿ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಡಿಸೈಡ್ ಮಾಡ್ಕೋಬೇಡಿ. ಫಸ್ಟ್ ಪ್ರೀವಿಯಸ್ ಇಯರ್ ಕಟ್ ಆಫ್ಸ್ನ ನೋಡಿ. ಫಾರ್ ಎಕ್ಸಾಂಪಲ್, ನಿಮಗೆ 12K ರ್ಯಾಂಕ್ ಇದೆ ಆ್ಯಂಡ್ CAC ಬೇಕು ಅಂದರೆ ಯಾವ ಕಾಲೇಜ್ ಸಿಗ್ಬೋದು, ನಿಮ್ಗೆ ಯಾವ ಕಾಲೇಜಲ್ಲಿ ಹೋಗ್ಬೇಕಂತ ಇದೆ, ಆ ಕಾಲೇಜಲ್ಲಿ ನಂಗೆ ಸೀಟ್ ಸಿಗುತ್ತಾ, ಮತ್ತು ಯಾವ ಕಾಲೇಜ್ ಸೇಫು, ಯಾವ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ, ಇದನ್ನು ಐಡೆಂಟಿಫೈ ಮಾಡಿ. ಒಂದು ನೋಟ್ನ ಮಾಡ್ಕೊಳ್ಳಿ. ಬಿಗ್ಗೆಸ್ಟ್ ಮಿಸ್ಟೇಕ್ ಸ್ಟೂಡೆಂಟ್ಸ್ ಮಾಡೋದು. ತುಂಬ ಸ್ಟೂಡೆಂಟ್ಸ್ ಹೇಳ್ತಾರೆ, ಬ್ರೋ ನನಗೆ RVCಯಲ್ಲಿ ಸಿಗಲ್ಲ, ಸೊ ನಾನು ಆ ಕಾಲೇಜ್ನ ಬಿಟ್ಬಿಟ್ಟೆ, ಆಪ್ಷನ್ ಎಂಟ್ರಿಯಲ್ಲಿ ಹಾಕಲ್ಲ ನಾನು ಅದನ್ನು. ಇಟ್ಸ್ ರಾಂಗ್, ಇಟ್ಸ್ ಕಂಪ್ಲೀಟ್ಲಿ ರಾಂಗ್. ಆಪ್ಷನ್ ಎಂಟ್ರಿಯಲ್ಲಿ ನೀವು ನಿಮ್ಮ ಡ್ರೀಮ್ ಕಾಲೇಜ್ ಫಸ್ಟ್ ಹಾಕಬೇಕು. ನೀವು ಯಾವ ಕಾಲೇಜ್ಗೆ ಹೋಗ್ಬೇಕಂತ ಇದ್ದೀರೋ ಅದನ್ನು ಫಸ್ಟ್ ಹಾಕಿ. ಅದು ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ನೀವು ಅದನ್ನು ಹಾಕಬೇಕು. ನಿಮ್ಮ ಪ್ರಿಫರೆನ್ಸ್ ಆರ್ಡರ್ ಇಂಪಾರ್ಟೆಂಟ್, ನಾಟ್ ಯುವರ್ ಪ್ರಿಡಿಕ್ಷನ್. ನೀವೇನು ಅನ್ಕೋತಿರೋ ಅದಾಗಲ್ಲ ಅಲ್ಲಿ. ಬೈ ಚಾನ್ಸ್ ನಿಮ್ಗೆ ಆ ಕಾಲೇಜಲ್ಲಿ ಸಿಕ್ಕಿದ್ರೂ ಸಿಗ್ಬೋದು. ಆಪ್ಷನ್ ಎಂಟ್ರಿ ಅಂದರೆ ನಿಮ್ಮ ವಿಶ್ ಲಿಸ್ಟ್. ಫಾರ್ ಎಕ್ಸಾಂಪಲ್, ನಿಮಗೆ RVCಯಲ್ಲಿ CAC ಬೇಕು, BMSCಯಲ್ಲಿ ಬೇಕು, MSRITಯಲ್ಲಿ CAC ಬೇಕು, PESಸಲ್ಲಿ CAC ಬೇಕು ಅಂತ ಇರುತ್ತೆ. ಸಿಸ್ಟಮ್ ನಿಮಗೆ ಪಾಸಿಬಲ್ ಆಗಿರೋ ಹೈಯೆಸ್ಟ್ ಆಪ್ಷನ್ ಅಲಾಟ್ ಮಾಡುತ್ತೆ. ಸೊ ಆಪ್ಷನ್ ಎಂಟ್ರಿ ಮಾಡುವಾಗ ಲಿಮಿಟಾಗಿ ಮಾಡಬೇಡಿ, ಮ್ಯಾಕ್ಸಿಮಮ್ ಆಪ್ಷನ್ಸ್ ಫಿಲ್ ಮಾಡಿ. ಮೋರ್ ಆಪ್ಷನ್ಸ್ ಈಸ್ ಈಕ್ವಲ್ ಟು ಮೋರ್ ಆಪರ್ಚುನಿಟೀಸ್. ಮಾಕ್ ಅಲಾಟ್ಮೆಂಟ್. ಮಾಕ್ ಅಲಾಟ್ಮೆಂಟ್ ಅಂದರೆ ಪ್ರಾಕ್ಟೀಸ್ ರೌಂಡ್, ಫೈನಲ್ ಸೀಟ್ ಅಲ್ಲ, ನಿಮ್ಮ ಫೈನಲ್ ಸೆಲೆಕ್ಟ್ ಆಗಿರೋ ಸೀಟ್ಸ್ ಅಲ್ಲ. ಇಮ್ಯಾಜಿನ್ ಇವತ್ತೇ ಅಲಾಟ್ಮೆಂಟ್ ಆದರೆ ನಿಮಗೆ ಯಾವ ಸೀಟ್ ಸಿಗುತ್ತೆ ಅಂತ ತೋರಿಸುತ್ತೆ. ಲೈಕ್ ಇವಾಗ ರೌಂಡ್ 1 ಕಂಪ್ಲೀಟ್ ಆಗಿದ್ದರೆ ನಿಮ್ಗೆ ಯಾವ ಕಾಲೇಜ್ ಸಿಗ್ಬೋದು, ಈ ಕಾಲೇಜ್ ಸಿಕ್ಕಿದ್ರೆ ಸಿಗುತ್ತೆ, ಆ ಥರ. ಮಾಕ್ ಅಲಾಟ್ಮೆಂಟ್ ನೋಡಿ, ನಿಮ್ಗೆ ಖುಷಿ ಆದರೆ ಕಂಟಿನ್ಯೂ ಮಾಡಿ, ಖುಷಿ ಆಗಿಲ್ಲ ಅಂದರೆ ಆಪ್ಷನ್ ಮಾಡಿಫೈ ಮಾಡಿ. ನೀವು ಆಗ್ಲೂ ಆಪ್ಷನ್ಸ್ ಇರುತ್ತೆ, ನೀವು ನಿಮ್ಮ ಕಾಲೇಜ್ ಆಪ್ಷನ್ಸ್ನ ಮಾಡಿಫೈ ಮಾಡ್ಬೋದು.
ಇದು ತುಂಬ ಇಂಪಾರ್ಟೆಂಟ್ ಸ್ಟೇಜು, ಇಗ್ನೋರ್ ಅಂತೂ ಮಾಡೋಕ್ಕೆ ಹೋಗಬೇಡಿ, ತುಂಬ ಕೇರ್ಫುಲ್ಲಾಗಿ ನೋಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿ, ಐ ವಿಲ್ ಎಕ್ಸ್ಪ್ಲೇನ್ ಯು. ರೌಂಡ್ 1 ಅಲಾಟ್ಮೆಂಟ್. ಈಗ ಆ್ಯಕ್ಚುಯಲ್ ಸೀಟ್ ಅಲಾಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೀಟ್ ಏನಾದ್ರು ಅಲಾಟ್ಮೆಂಟ್ ಆದರೆ ಲೆಟರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೀಟ್ ಅಲಾಟ್ಮೆಂಟು ಪ್ರಾಪರಾಗಿ ರೀಡ್ ಮಾಡಿ, ಅದನ್ನು ಯಾವ ಚಾಯ್ಸ್ ಸೆಲೆಕ್ಟ್ ಮಾಡಬೇಕು ಅಂತ ಕೇರ್ಫುಲ್ಲಾಗಿ ಡಿಸೈಡ್ ಮಾಡಿ. ಡೆಡ್ಲೈನ್ಸ್ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಸೆಕೆಂಡ್ ರೌಂಡ್. ಡ್ರೀಮ್ ಕಾಲೇಜ್ ಸಿಗಲಿಲ್ಲ ಅಂದರೆ ಟೆನ್ಷನ್ ಅಂತೂ ಆಗಬೇಡಿ. ಮೆನಿ ಸ್ಟೂಡೆಂಟ್ಸ್ ಫಸ್ಟ್ ರೌಂಡ್ನಲ್ಲಿ ಸೀಟ್ನ ಬಿಡ್ತಾರೆ, ಅಂದರೆ ಅವ್ರಿಗೆ ಸಿಕ್ಕಿರೋ ಸೀಟ್ನ ಬಿಡ್ತಾರೆ. ಯಾಕಂದರೆ ಅವ್ರಿಗೆ ಬೇಕಾಗಿರೋ ಕಾಲೇಜಲ್ಲಿ ಸಿಕ್ಕಿರಲ್ಲ, ಅವ್ರು ನಾನು ಈ ಕಾಲೇಜಲ್ಲಿ ಓದಲ್ಲ ಅಂತಿರ್ತಾರೆ. ಸೊ ಆ ಕಾಲೇಜಲ್ಲೇ ಸಿಕ್ಕಿರುತ್ತೆ ಅವ್ರಿಗೆ, ಅದನ್ನ ಬಿಟ್ಬಿಡ್ತಾರೆ ಅವರು. ಹಂಗಾದಾಗ ಕಟ್ ಆಫ್ಸ್ ಮೂವ್ ಆಗುತ್ತೆ. ಸೆಕೆಂಡ್ ರೌಂಡಲ್ಲಿ ಬೆಟರ್ ಆಪರ್ಚುನಿಟಿ ಸಿಗ್ಬೋದು. ಸೊ ಫಸ್ಟ್ ರೌಂಡ್ ರಿಸಲ್ಟ್ ನೋಡಿ ಡಿಸಪಾಯಿಂಟ್ ಅಂತೂ ಆಗಲೇಬೇಡಿ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಇನ್ನೂ ಬೆಟರ್ ಆಪರ್ಚುನಿಟೀಸ್ ಸಿಗ್ಬೋದು. ಕಾಲೇಜ್ನ ಸೆಲೆಕ್ಟ್ ಮಾಡುವಾಗ ಏನೇನು ನೋಡಬೇಕು? ಓನ್ಲಿ ಕ್ಯಾಂಪಸ್ ನೋಡಬೇಡಿ. ಅಂದರೆ ಕ್ಯಾಂಪಸ್ ನೋಡ್ಬಿಟ್ಟು ಕ್ಯಾಂಪಸ್ ಸಕ್ಕತ್ತಾಗಿದೆ, ಪ್ಲೇಸ್ಮೆಂಟ್ ಏನು ಬೇಡ, ಪ್ಲೇಸ್ಮೆಂಟ್ ಏನು ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ಕ್ಯಾಂಪಸ್ ಸಕ್ಕತ್ತಾಗಿದೆ, ನಾನು ಇಲ್ಲೇ ಜಾಯ್ನ್ ಆಗ್ತೀನಿ, ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ತುಂಬ ರೀಲ್ಸ್ಗಳಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲೆಲ್ಲ, ಅದನ್ನೆಲ್ಲ ನೋಡಿ ನೀವು ಡಿಸೈಡ್ ಮಾಡಬೇಡಿ. ನೀವೇನೇನು ಚೆಕ್ ಮಾಡಬೇಕಂತ ಅಂದರೆ ಪ್ಲೇಸ್ಮೆಂಟ್ಸ್ ಹೆಂಗಿದೆ ಅಂತ ನೋಡಿ. ಕಾಲೇಜಲ್ಲಿ ನೀವು ಸೆಲೆಕ್ಟ್ ಮಾಡಿರೋ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಹೆಂಗಿದೆ ಅಂತ ನೋಡಿ. ಆ್ಯಾವ್ರೇಜ್ ಪ್ಯಾಕೇಜ್ ಎಷ್ಟಿದೆ ಅಂತ ನೋಡಿ. ಮತ್ತು ಇಂಟರ್ನ್ಶಿಪ್ಸ್ ಬಗ್ಗೆ ಎಲ್ಲ ನೋಡಿ, ಅಲ್ಲಿ ಚೆನ್ನಾಗಿದೆಯಾ ಇಲ್ವಾ ಏನು ಅಂತ. ಮತ್ತು ಫ್ಯಾಕಲ್ಟೀಸ್ ಮತ್ತು ಲೊಕೇಶನ್ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಮತ್ತು ಫೀಸ್ ಎಷ್ಟಿದೆ, ಬ್ರ್ಯಾಂಚ್ ಆಪರ್ಚುನಿಟೀಸ್ ಎಷ್ಟು ಬ್ರ್ಯಾಂಚ್ಗಳಿದೆ, ಏನು ಯಾವ್ದು ಸಿಗ್ಬೋದು, ಹಂಗೆಲ್ಲ ಇದು ಇಂಪಾರ್ಟೆಂಟ್. ಮತ್ತು ಅಲ್ಲಿ ಯಾರಾದರೂ ನಿಮಗೆ ಫ್ರೆಂಡ್ಸ್ ಅಥವಾ ಯಾರಾದರೂ ಇದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು ಆ ಕಾಲೇಜ್ ಬಗ್ಗೆ ಎಲ್ಲ. ಲಾಸ್ಟಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಗೈಸ್, ರಿಸಲ್ಟ್ ಈಸ್ ಜಸ್ಟ್ ದ ಬಿಗಿನಿಂಗ್. ಕೌನ್ಸ್ಲಿಂಗ್ ಸ್ಟೇಜಲ್ಲಿ ನೀವು ಕರೆಕ್ಟ್ ಡಿಸಿಷನ್ ತೊಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಫ್ಯೂಚರಲ್ಲಿ. ರಿಸರ್ಚ್ ಮಾಡಿ, ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ, ಸೀನಿಯರ್ಸ್ ಜೊತೆ ಡಿಸ್ಕಸ್ ಮಾಡಿ, ಆದರೆ ಹರಿ ಡಿಸಿಷನ್ ತೊಗೋಬೇಡಿ. ಮತ್ತು ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ನ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಬಯೋದಲ್ಲಿ ಇರುತ್ತೆ, ಗೋ ಆ್ಯಂಡ್ ಚೆಕ್. ಸೊ ಫೈನಲಿ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್.